ಅಕ್ಕ ತೀರೋದ್ಮೇಲೆ ನಾನು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟು ಯಾವುದ್ರ ಕಡೆನೂ ಗಮನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಫ್ರೆಂಡ್ಸ್. ದಾಲ್ ಮಖನಿ ಮತ್ತು ರೈಸ್ ಮಾಡಬೇಕು ಅಂತ ಬೆಳಿಗ್ಗೆನೇ ಪ್ಲ್ಯಾನ್ ಮಾಡಿದ್ದೆ. ಮಕ್ಕಳಿಬ್ರು ಸ್ಕೂಲಿಂದ ಬಂದಿದ್ದಾರೆ. ಇವತ್ತು ಇವನಿಗೆ ಮ್ಯಾಥ್ಸ್ ಅಸೆಸ್ಮೆಂಟ್ ಇತ್ತು 80 ಮಾರ್ಕ್ಸ್ದು. ಹೇಗಿತ್ತಪ್ಪ? ಎಕ್ಸಲೆಂಟ್, ಐ ಡಿಡ್ ಮೈ ಬೆಸ್ಟ್. ಫ್ರಿಜ್ಜಲ್ಲಿ ಏನೋ ಇಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಓಪನ್ ಮಾಡೋ. ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನಗಳಾಯಿತು ನಿಮ್ಮ ಜೊತೆ ನಮ್ಮ ಸಿಂಪಲ್ ರೊಟೀನ್ ಲೈಫ್ ಸ್ಟೈಲ್ ಬ್ಲಾಗ್ಸ್ನ ಶೇರ್ ಮಾಡಿಕೊಂಡು. ಅಕ್ಕ ತೀರೋದ್ಮೇಲೆ ನಾನು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟು ಯಾವುದ್ರ ಕಡೆನೂ ಗಮನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಫ್ರೆಂಡ್ಸ್. ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ತುಂಬ ಕೋಪ ಬರ್ತಿತ್ತು. ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಇಚ್ಛೆನೂ ಆಗ್ತಿತ್ತು. ಸೊ ಅದರಿಂದ ಎಲ್ಲನೂ ಶೇರ್ ಮಾಡಿಕೊಂಡೆ. ಆ ಗ್ಯಾಪಲ್ಲಿ ರೊಟೀನ್ ಬ್ಲಾಗ್ಸ್ ಕಡೆ ಗಮನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಅದಕ್ಕೆ ಇನ್ನು ಮುಂದೆ ನಾನು ನನ್ನನ್ನು ಬ್ಯುಸಿಯಾಗಿ ಇಟ್ಕೊಂಡು ಎಲ್ಲವನ್ನು ಮರೆಯೋದಕ್ಕೆ ಪ್ರಯತ್ನಪಟ್ಟು ರೊಟೀನ್ ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ನಾವು ಏನೇನು ಮಾಡಿದ್ದೀವಿ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಸಲ ನೋಡ್ಕೊಂಡು ಬನ್ನಿ. ಇವಾಗ ಬೆಳಿಗ್ಗೆ 6:15 ಆಗ್ತಾ ಇದೆ. ಈ ನನ್ನ ಮಗ ಎದ್ದೇಳೋದೇ ಲೇಟು ಫ್ರೆಂಡ್ಸ್. ಲೇಟಾಗಿ ಎದ್ಬಿಟ್ಟು ಸ್ಕಿನ್ ಕೇರ್ ರೊಟೀನ್ ಮಾತ್ರ ಕಂಪಲ್ಸರಿ ಫಾಲೋ ಮಾಡ್ತಾ ಇದ್ದಾನೆ. ಇತ್ತೀಚೆಗಂತೂ ಪಿಂಪಲ್ಸ್ ಬರ್ತಾ ಇದೆ ಅಂತ ಬೆಳಗ್ಗೆ ಮತ್ತು ರಾತ್ರಿ ಸ್ಕಿನ್ ಕೇರ್ ರೊಟೀನ್ನ ಕಂಪಲ್ಸರಿ ಫಾಲೋ ಮಾಡ್ತಾ ಇದ್ದಾನೆ. ಇಲ್ಲಿ ಯಜಮಾನ್ರು ಸ್ನಾನ ಗೀನೆಲ್ಲ ಮಾಡಿ ಅರ್ಧಂಬರ್ಧ ರೆಡಿಯಾಗಿ ಬೆಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತು ಇವ್ರಿಗೆ ಒಂದು ಡೀಲರ್ ಮೀಟಿಂಗ್ ಇದೆ. ಸೊ ಮೀಟಿಂಗ್ಗೆ ಬೇಗ ಹೋಗಬೇಕು ಅಂತ ಫ್ರೆಶ್ ಅಪ್ ಆಗಿದ್ದಾರೆ. ಬರೀ ತಲೆಗೆ ಬಟ್ಟೆ ಕಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ತಾರೆ ಕೆಲಸಕ್ಕೆ. ಇಲ್ಲಿ ಕಳೆದ ಒಂದು ವಾರದಿಂದ ಚೆನ್ನಾಗಿ ಮಳೆ ಸುರಿತಾ ಇದೆ ಫ್ರೆಂಡ್ಸ್. ಆಚೆ ಕಡೆ ಮಾತ್ರ ವೆದರ್ ತಂಪಾಗಿರುತ್ತೆ, ಬಟ್ ಮನೆ ಒಳಗಡೆ ಹ್ಯುಮಿಡಿಟಿ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸೆಕೆ ಇರುತ್ತೆ. ತುಂಬ ದಿನಗಳ ನಂತರ ಉಪ್ಪಿಟ್ಟನ್ನು ಮಾಡಿದ್ದೀನಿ. ಅದನ್ನು ನಮಗೋಸ್ಕರ ಅಲ್ಲ, ನಮ್ಮ ಯಜಮಾನ್ರವರ ಡೀಲರ್ಗೋಸ್ಕರ ಮಾಡಿರೋದು. ಅವ್ರಿಗೆ ಈ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೆ ಹೆಂಗಿದ್ರು ಮೀಟಿಂಗ್ ಇದೆ ಅಂತ ಯಜಮಾನ್ರು ಹೋಗ್ತಾ ಇದ್ದಾರಲ್ಲ, ಸೊ ಹೋಗ್ತಾ ಉಪ್ಪಿಟ್ಟನ್ನು ತಗೊಂಡೋಗಿ ಕೊಟ್ಟರೆ ಅವರೂ ತಿಂತಾರೆ. ಅದಕ್ಕೆ ಮಾಡ್ತಾಯಿದ್ದೀನಿ. ಸೈಡ್ ಬೈ ಸೈಡ್ ಪರಾಟ ಮಾಡೋದಕ್ಕೆ ಆಲೂಗಡ್ಡೆ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ, ಮತ್ತು ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಮತ್ತು ಇನ್ನೊಂದು ಕಡೆ ತುಪ್ಪ ತೆಗೆಯೋದಕ್ಕೆ ಕೆನೆನ ಬಾಯ್ಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಿಸಿಯಾಗಿ ಆಲೂ ಪರಾಟ ಮಾಡ್ತಾಯಿದ್ದೀನಿ, ಅದನ್ನು ಯಜಮಾನ್ರಿಗೋಸ್ಕರ. ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗಾಯಿತು ಫ್ರೆಂಡ್ಸ್. ಅವ್ರ ಟಿಫಿನಲ್ಲಿ ಆಲೂ ಪರಾಟದ ಜೊತೆಗೆ ಸ್ವಲ್ಪ ಉಪ್ಪಿಟ್ಟನ್ನು ಸಹ ಪ್ಯಾಕ್ ಮಾಡಿ ಕಟ್ಟಿ ಕಳಿಸ್ದೆ. ಇವಾಗ ಯಜಮಾನ್ರು ಒಂದೇ ಪರಾಟ ಸಾಕು ಅಂತ ಹೇಳ್ತಾಯಿದ್ರು. ನಾನು ಇನ್ನೊಂದು ತಿನ್ನಪ್ಪ ಅಂತ ಪ್ರೀತಿಯಿಂದ ಕೊಟ್ಟೆ. ಫೈನಲಿ ತುಪ್ಪ ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ಕರಿಬೇವನ್ನ ಸೇರಿಸಿದ್ರೆ ತುಪ್ಪದಲ್ಲಿ ಒಂದು ಒಳ್ಳೆ ಅರೋಮಾ ಬರುತ್ತೆ, ಮತ್ತು ಟೇಸ್ಟೂ ಸಹ ಸಖತ್ತಾಗಿರುತ್ತೆ. ಈ ಒಂದು ತುಪ್ಪ ಕೆನೆಯಿಂದ ರಿಲೀಸ್ ಆಗೋದಕ್ಕೆ ಆಲ್ಮೋಸ್ಟ್ 1.5 ಗಂಟೆ ತಗೊಳ್ತು ಫ್ರೆಂಡ್ಸ್. ಇದನ್ನು ನಾನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಟ್ಟಿತ್ತು. ನೋಡಿದ್ರಲ್ಲ, ಯಜಮಾನ್ರೂ ಸಹ ಕೆಲಸದ ಮೇಲೆ ಹೋದರು. ಅವ್ರು ಹೋದ್ಮೇಲೆ ಒಂದು ಅರ್ಧ ಗಂಟೆ ಆರಾಮಾಗಿ ಕುತ್ಕೊಂಡು ಮೊಬೈಲ್ ಬ್ರೌಸ್ ಮಾಡಿದೆ ಫ್ರೆಂಡ್ಸ್. ನಂತರ ಕಿಚನಲ್ಲಿ ಪಾತ್ರೆಗಳು ಮತ್ತು ಕ್ಲೀನಿಂಗ್ ಕೆಲಸ ಎಲ್ಲನೂ ಪೆಂಡಿಂಗ್ ಇತ್ತು. ಸೊ ಅದಕ್ಕೆ ಮತ್ತೆ ಕಿಚನ್ ಒಳಗಡೆ ಬಂದು ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಥರ ನಾನು ನಿಕ್ಕರ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನಾನು ಶೇರ್ ಮಾಡಿರೋ ವೀಡಿಯೋಗಳಲ್ಲಿ ಯಾವಾಗ್ಲೂ ನಾನು ನಿಕ್ಕರ್ ಹಾಕ್ಕೊಂಡು ವೀಡಿಯೋಸ್ ಮಾಡಿರಲಿಲ್ಲ. ಮನೆಯಲ್ಲಿದ್ದಾಗ ರೆಗ್ಯುಲರ್ ಆಗಿ ಶಾರ್ಟ್ಸ್ ಎಲ್ಲನೂ ವೇರ್ ಮಾಡ್ತೀನಿ, ಬಟ್ ವಿಡಿಯೋಸ್ ಅಲ್ಲಿ ಯಾವಾಗ್ಲೂ ತೋರಿಸಿರ್ಲಿಲ್ಲ. ಒಂದೇ ಒಂದು ವಿಡಿಯೋದಲ್ಲಿ ಲಾಸ್ಟ್ ಟೈಮ್ ತೋರಿಸಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಏನ್ರಿ ನಿಕ್ಕರ್ ಹಾಕೊಂಡು ವಿಡಿಯೋ ಮಾಡ್ತಿದ್ದೀರಾ ಅಂತ. ಅದನ್ನ ನಾನು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಯಾಕೆ ಅಂದ್ರೆ ಆ ರೀತಿ ನೆಗೆಟಿವ್ ಆಗಿ ಯಾರಾದರೂ ಕಾಮೆಂಟ್ ಮಾಡಿದಾಗ ಇನ್ನೂ ಅದನ್ನು ಲೈಕ್ ಮಾಡಿ ಹೈಲೈಟ್ ಮಾಡೋದಕ್ಕೆ ಬಹಳಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸುಮ್ಮನೆ ಏನಕ್ಕೆ ಅವ್ರಿಗೆಲ್ಲನೂ ಚಾನ್ಸ್ ಕೊಡಬೇಕು ಅಂತ ಡಿಲೀಟ್ ಮಾಡಿಬಿಟ್ಟೆ ಇದ್ದೆ. ಆ್ಯಕ್ಚುಲಿ ಈ ಒಂದು ಬ್ಲಾಗಲ್ಲಿ ಸಿಂಪಲ್ಲಾಗಿ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಟ್ಟೆ ಅನ್ನೋದು ನಮ್ಮ ಬಾಡಿಗೆ ತಕ್ಕಂಗೆ ನಾವು ವೇರ್ ಮಾಡಬೇಕು, ಮತ್ತು ನಾವು ಧರಿಸುವ ಬಟ್ಟೆಗಳಿಂದ ನಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು. ನೋಡೋವ್ರಿಗೆ ಏನಪ್ಪ ಈ ಥರ ಅಸಹ್ಯವಾಗಿ ಬಟ್ಟೆನ ಹಾಕಿದಾಳೆ ಅನ್ನೋ ಥರ ಫೀಲಿಂಗ್ ಕೊಡಬಾರ್ದು. ಸೊ ಇಷ್ಟು ಬೇಸಿಕ್ ಸೆನ್ಸನ್ನು ಇಟ್ಕೊಂಡು ಯಾವುದೇ ಒಂದು ಬಟ್ಟೆನ ಧರಿಸಿದ್ರು ಓಕೆನೆ. ಕೆಲವ್ರದ್ದು ಮೆಂಟಾಲಿಟಿ ತುಂಬ ಚೀಪಾಗಿರುತ್ತೆ. ಅಂಥವರು ಎಲ್ಲದರಲ್ಲಿನೂ ಏನಾದರೂ ಒಂದು ಕಡಿಮೆನ ಹುಡುಕಿ ಅದನ್ನು ಹೈಲೈಟ್ ಮಾಡಿನೇ ಹೋಗ್ತಾರೆ. ನಮ್ಗೆ ಇಷ್ಟ ಆಗಿಲ್ಲ ಅಂತ ಸುಮ್ಮನೆ ಹೋಗಲ್ಲ, ಅದನ್ನು ಹೈಲೈಟ್ ಮಾಡಿ ಹೋಗ್ತಾರೆ. ಅದನ್ನು ನಾವು ಎಷ್ಟು ಮಟ್ಟಿಗೆ ನೆಗ್ಲೆಕ್ಟ್ ಮಾಡಬೇಕು, ಅವಾಯ್ಡ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಈ ಒಂದು ಪರ್ಟಿಕ್ಯುಲರ್ ವ್ಲಾಗಲ್ಲಿನೂ ಸಹ ನಾನು ನಿಕ್ಕರ್ ಹಾಕ್ಕೊಂಡಿದ್ದೀನಿ. ಸೊ ಅದರಿಂದನೇ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಮಾತಾಡ್ತಾ ಇದ್ದೀನಿ.
ನಾರ್ಮಲಿ ಬೆಳಗ್ಗೆ 9:30 ಇಲ್ಲಾಂದರೆ 10 ಗಂಟೆಗೆಲ್ಲನೂ ನನ್ನ ಕ್ಲೀನಿಂಗ್ ಕೆಲಸ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್. ಬಟ್ ಇವತ್ತು ಸ್ವಲ್ಪ ಡಿಲೇ ಆಯಿತು. ನಮ್ಮ ಹೆಲ್ಪರೂ ಸಹ ಇವತ್ತು ಲೇಟಾಗೇ ಬರ್ತಾ ಇದ್ದಾರೆ. ಅವರು 9:15ಗೆ ಯಾವಾಗ್ಲೂ ಬರೋದು. ಇವತ್ತು ಮಳೆ ಬರೋ ಕಾರಣದಿಂದ ಅವರು ಲೇಟಾಗಿ ಬರ್ತೀನಿ ಅಂತ ಕಾಲ್ ಮಾಡಿದರು. ಅದ್ರ ಜೊತೆಗೇ ಕಿಚನಲ್ಲಿ ತುಪ್ಪ ಮಾಡೋ ಕೆಲಸ ಇತ್ತಲ್ಲ, ಸೊ ಅದರಿಂದನೂ ಡಿಲೇ ಆಯಿತು. 9:45 ಆಗಿಬಿಟ್ಟಿತ್ತು. ಇನ್ನೂ ಈ ಡಸ್ಟಿಂಗ್ ಕೆಲಸನೇ ಮಾಡ್ತಾಯಿದ್ದೀನಿ. ಹೆಲ್ಪರ್ ಬರೋದಕ್ಕಿಂತ ಮುಂಚೆ ಈ ಥರ ನಾನು ಎಲ್ಲ ಡಸ್ಟಿಂಗ್ ಕೆಲಸ ಎಲ್ಲನೂ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಅವರು ನೆಲ ಗುಡಿಸಿ ಒರೆಸಿ ಕೊಟ್ಬಿಟ್ಟು ಹೋಗ್ತಾರೆ. ಅದಾದ ನಂತರ ನಾನು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ದೇವ್ರಿಗೆ ದೀಪ ಅಂಟಿಸಿ ಬ್ರೇಕ್ಫಾಸ್ಟ್ ಮಾಡೋದು. ಬ್ಲಿಂಕಿಟ್ ಆ್ಯಪಿಂದ ಕೆಲವು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ, ಬೇಗನೆ ತಂದು ಕೊಟ್ಟರು. ಬಟ್ ನಾನು ಆರ್ಡ್ರ್ ಮಾಡಿರೋ ಐಟಮ್ಸಲ್ಲಿ ಒಂದು 3 ಐಟಮ್ಸ್ನ ಮಿಸ್ ಮಾಡಿ ತಂದು ಕೊಟ್ಟರು. ನಾನೂ ನೋಡ್ಕೊಂಡಿರಲಿಲ್ಲ. ಆಮೇಲೆ ಇವ್ರು ಹೋದ್ಮೇಲೆ ಎಲ್ಲನೂ ಚೆಕ್ ಮಾಡಿದಾಗ ಗೊತ್ತಾಯಿತು 5 kg ಅಕ್ಕಿ ಇಲ್ಲ, ಮತ್ತು ಬಾದಾಮ್ ತರಿಸಿದ್ದೆ ಫ್ರೆಂಡ್ಸ್, ಅದೂ ಇಲ್ಲ. ಇನ್ನು ಏನಪ್ಪ ಎಣ್ಣೆ ತರಿಸಿದ್ದೆ 1 ಪ್ಯಾಕೆಟು, ಅದೂ ಇರಲಿಲ್ಲ. ನಂತರ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸಲ ತಂದು ಕೊಟ್ಟರು. ಇವಾಗ ಮಧ್ಯಾಹ್ನ 12:30 ಆಗ್ತಾಯಿದೆ ಫ್ರೆಂಡ್ಸ್. ಬೇಗ ಲಂಚ್ ರೆಡಿ ಮಾಡ್ಕೋಬೇಕು. ದಾಲ್ ಮಖನಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರೈಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅದಕ್ಕೆ ಬ್ಲ್ಯಾಕ್ ಊರದ ದಾಲ್ ಮತ್ತು ಏನಪ್ಪ ಇದು ರಾಜ್ಮಾ ಎರಡೂ ಬೆಳಿಗ್ಗೆನೇ ಸೋಕ್ ಮಾಡಿಟ್ಟಿದ್ದೆ. ಸೊ ಚೆನ್ನಾಗಿ ಸೋಕ್ ಆಗಿದೆ. ಇವಾಗ ಕುಕ್ಕರಲ್ಲಿ ಹಾಕಿ ಒಂದು 6ರಿಂದ 7 ವಿಸಿಲ್ ತರಿಸಿದ್ರೆ ಚೆನ್ನಾಗಿ ಬೆಂದೋಗುತ್ತೆ. ಈ ಬ್ಲ್ಯಾಕ್ ಊರದ ದಾಲ್ ಮತ್ತು ರಾಜ್ಮಾನ ಬಾಯ್ಲ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಫ್ರೆಶ್ ವಾಟರ್ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಬಾಯ್ಲ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆನೇ ನೆನೆಸಿಟ್ಟಿದ್ದೀವಿ ಅಂತ ಅದೇ ನೀರಲ್ಲಿನೇ ನಾವೇನಾದರೂ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ಕಹಿ ಟೇಸ್ಟ್ ಬರುತ್ತೆ. ಸೊ ಅದರಿಂದ ನಾವು ಎಷ್ಟೊತ್ತು ನೆನೆಸಿಟ್ಟಿದ್ರೂ ಆ ನೀರನ್ನು ಚೇಂಜ್ ಮಾಡಿ ಚೆನ್ನಾಗಿ ತೊಳೆದು ಬೇರೆ ನೀರನ್ನು ಆ್ಯಡ್ ಮಾಡಿಬಿಟ್ಟು ಉಪ್ಪಾಕಿ ಆಮೇಲೆ ಬೇಯಿಸ್ಕೊಂಡ್ರೆ ಆ ಕಹಿ ಟೇಸ್ಟ್ ಅನ್ನೋದು ಬರೋದಿಲ್ಲ. ಇವಾಗ ಸಿಂಪಲ್ಲಾಗಿ ದಾಲ್ ಮಖನಿ ನಾನು ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಕಡಾಯಿಯಲ್ಲಿ ಮಸ್ಟರ್ಡ್ ಆಯಿಲ್ನ ತೊಗೊಂಡಿದ್ದೀನಿ. ಮಸ್ಟರ್ಡ್ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಅದರಲ್ಲಿ ಬಟರೂ ಸಹ ಸೇರಿಸಿದ್ದೀನಿ. ಇವೆರಡೂ ಚೆನ್ನಾಗಿ ಮಿಕ್ಸ್ ಆಗಿ ಬಿಸಿ ಆದಮೇಲೆ ಇದರಲ್ಲಿ ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನೂ ಸಹ ಸೇರಿಸಿದ್ದೀನಿ. 3 ಚಿಕ್ಕ ಈರುಳ್ಳಿ ಮತ್ತು 3 ಚಿಕ್ಕ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ದಾಲ್ ಮಖನಿ ಮಾಡೋದಕ್ಕೆ. ನಮಗೆ ಎಷ್ಟು ಸ್ಪೈಸಿ ಇಷ್ಟ ಆಗುತ್ತೋ, ಎಷ್ಟು ಗ್ರೇವಿ ಬೇಕೋ, ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಮತ್ತು ಇವಾಗ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿರುವ ಹಸಿ ವಾಸನೆ ಹೋದ್ಮೇಲೆ 4 ಮೀಡಿಯಮ್ ಸೈಜ್ ಟೊಮೆಟೋಸ್ನ ಕಟ್ ಮಾಡಿ ಸೇರಿಸಿದ್ದೀನಿ. ಅದ್ರ ಜೊತೆಗೇನೆ ಉಪ್ಪು, ಖಾರ, ಅರಿಶಿಣದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಎಲ್ಲನೂ ಸೇರಿಸಿ ಟೊಮೆಟೋಸ್ನ ಎಲ್ಲ ಮಸಾಲೆಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡೋದಕ್ಕೆ ಒಂದು 10 ಮಿನಿಟ್ಸ್ ಬಿಡಬೇಕು ಫ್ರೆಂಡ್ಸ್. ಅಷ್ಟೊತ್ತಿಗೆ ಈ ಮಸಾಲೆ ರೆಡಿ ಆಗುತ್ತೆ ಮತ್ತು ದಾಲೂ ಸಹ ಬಾಯ್ಲ್ ಆಗಿಬಿಡುತ್ತೆ. ನೋಡಿ, ದಾಲ್ ಚೆನ್ನಾಗಿ ಕುಕ್ ಆದಮೇಲೆ ಮ್ಯಾಶ್ ಮಾಡಿಕೊಂಡು ಮಸಾಲೆಯಲ್ಲಿ ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ರುಚಿ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ಒಂದು 2 ಸ್ಪೂನಷ್ಟು ಬಟರ್ ಇನ್ನೂ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಬಟರ್ ಆ್ಯಡ್ ಮಾಡ್ತೀವೋ ಮತ್ತು ಎಷ್ಟು ಚೆನ್ನಾಗಿ ದಾಲ್ ಮಖನಿನ ಕುಕ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ರುಚಿ ಹೆಚ್ಚಾಗುತ್ತೆ. ನಾನು 30 to 40 ಮಿನಿಟ್ಸ್ವರೆಗೂ ದಾಲ್ ಮಖನಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡೆ ಫ್ರೆಂಡ್ಸ್. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ. ಇದರಿಂದನೂ ಸಹ ದಾಲ್ ಮಖನಿದು ಫ್ಲೇವರು ಇನ್ನೂ ಸಖತ್ತಾಗಿ ಎನ್ಹಾನ್ಸ್ ಆಗುತ್ತೆ. ಒಂದ್ಸಲ ನೀವು ಇದೇ ಥರ ಸಿಂಪಲ್ಲಾಗಿ ದಾಲ್ ಮಖನಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಕಡೆ ರೈಸ್ ರೆಡಿ ಆಗಿದೆ, ಇನ್ನೊಂದು ಕಡೆ ದಾಲ್ ಮಖನಿ ರೆಡಿ ಆಗಿದೆ, ಮತ್ತು ಮತ್ತೊಂದು ಕಡೆ ಸೌತೆಕಾಯಿನ ಕಟ್ ಮಾಡಿ ಫ್ರಿಜ್ಜಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೇನು ಮಕ್ಕಳು ಸ್ಕೂಲಿಂದ ಬಂದುಬಿಡ್ತಾರೆ. ಅವ್ರು ಬಂದ ತಕ್ಷಣವೇ ಅವ್ರಿಗೆ ಬಿಸಿ ಬಿಸಿಯಾಗಿ ಊಟನ ಬಡಿಸೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅವ್ರು ಬರೋದಕ್ಕಿಂತ ಮುಂಚೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಮಕ್ಕಳಿಬ್ರು ಸ್ಕೂಲಿಂದ ಬಂದಿದ್ದಾರೆ. ಇವತ್ತು ಇವನಿಗೆ ಮ್ಯಾಥ್ಸ್ ಅಸೆಸ್ಮೆಂಟ್ ಇತ್ತು, 80 ಮಾರ್ಕ್ಸ್ದು. ಹೇಗಿತ್ತಪ್ಪ? ಎಕ್ಸಲೆಂಟ್, ಐ ಡಿಡ್ ಮೈ ಬೆಸ್ಟ್. ಓಕೆ, 80 ಮಾರ್ಕ್ಸಲ್ಲಿ ಎಷ್ಟು ಬರ್ಬೋದು ಅಂದಾಜಾಗಿ? ಔಟ್ ಆಫ್ 80 ಐ ಕುಡ್ ಗೆಟ್ ಅರೌಂಡ್ 60. 60? 60, yeah. 60? There were 2 sets, set A and set B. Set A was a bit easier than in comparison of set B. Set B was a bit difficult. Yeah. मम्मा मेरा भी आज असेसमेंट था इंग्लिश का. सच्ची में? कैसे किया आपने? बहुत बढ़िया. बहुत बढ़िया. ए प्लस ए या ए स्टार दोनों में? बी नहीं? ओके, वेरी गुड. ड्रेस चेंज कर लो. ಮನ್ಕಿರತ್, ನಿನಗೋಸ್ಕರ ಸರ್ಪ್ರೈಸಾಗಿ ಫ್ರಿಜ್ಜಲ್ಲಿ ಏನೋ ಇಟ್ಟಿದ್ದೀನಿ.
This. ಫ್ರಿಜ್ಜಲ್ಲಿ ಓಪನ್ ಮಾಡೋ. ಲೊಟೋ ಚೋಕೋಪೈ ಇಷ್ಟ ಅಲ್ವಾ ನಿನಗೆ? ಬಟ್ ಎಲ್ಲನೂ ಒಂದೇ ಸಲ ಫಿನಿಶ್ ಮಾಡಬಾರ್ದು, ಓಕೆನಾ? ಎಲ್ಲನೂ ಒಂದೇ ಸಲ ಫಿನಿಶ್ ಮಾಡಬಾರ್ದು. ಸೊ ಇವತ್ತಿನ ನಮ್ಮ ಲಂಚಲ್ಲಿ ಸಿಂಪಲ್ ಆಗಿ ಮಾಡಿರುವ ದಾಲ್ ಮಖನಿ ರೈಸ್ ಮತ್ತು ಬೆಳಗ್ಗೆ ಮಾಡಿದ್ದ ಆಲೂ ಪರಾಟ ಉಳಿದಿತ್ತು, ಅದನ್ನು ದೊಡ್ಡವನು ತಗೊಂಡ. ಅವನಿಗೆ ಆಲೂ ಪರಾಟ ಅಂದರೆ ತುಂಬ ಇಷ್ಟ. ಚಿಕ್ಕವನಿಗೆ ನಾನೇ ನನ್ನ ಕೈಯಾರ ಹೊಟ್ಟೆ ತುಂಬ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸ್ದೆ. ಮಧ್ಯಾಹ್ನದ ಹೊತ್ತು ಊಟ ಮಾಡಿದ ನಂತರ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಮೈಂಡು ಫ್ರೆಶ್ ಆಗುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ಮಕ್ಕಳನ್ನೂ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಫ್ರೆಂಡ್ಸ್, ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇವನು ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ. ಬೆಂಗಳೂರಿಂದ ಬಂದಮೇಲೆ ನಾನು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ಮಕ್ಕಳ ಮೇಲೆ ಅಷ್ಟು ಗಮನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಲಿಡೇ ಹೋಮ್ವರ್ಕ್ ಪೆಂಡಿಂಗ್ ಇತ್ತು, ಅದೆಲ್ಲನೂ ಕಂಪ್ಲೀಟ್ ಮಾಡಿಸ್ದೆ. ಬಟ್ಟು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಿಸೋ ಅಷ್ಟು ನನ್ನಲ್ಲಿ ಎನರ್ಜಿ ಇರಲಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ದೊಡ್ಡವನ್ನ ಮಾತ್ರ ಟ್ಯೂಷನ್ಗೆ ಸೇರಿಸಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು 2 hours ಓದ್ಕೊಂಡು ಬರ್ತಾನೆ. ಚಿಕ್ಕವನು ನನ್ನ ಜೊತೆನೇ ಇರ್ತಾನೆ ಫ್ರೆಂಡ್ಸ್. ಎಲ್ಲ ಕೆಲಸ ಒಂದು ನಾನೇ ಮಾಡಿಸೋದು. ಇವನ್ನ ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿಕೊಂಡು ಮಾಡಿಸ್ಬಿಡ್ತೀನಿ. ಬಟ್ ದೊಡ್ಡವನು ದೊಡ್ಡ ಕ್ಲಾಸಲ್ಲಿದ್ದಾನೆ, ಅವನಿಗೆ ಇನ್ನೂ ಟೈಮ್ ಕೊಟ್ಟು ಎಲ್ಲನೂ ಪ್ರಿಪೇರ್ ಮಾಡಿಸ್ಬೇಕಾಗಿ ಬರುತ್ತೆ. ಸೊ ಅದಕ್ಕೆ ಅಂತ ಟ್ಯೂಷನಲ್ಲಿ ಹಾಕಿದ್ದೀವಿ. ದೊಡ್ಡವನು ಟ್ಯೂಷನ್ಗೆ ಹೋದ್ಮೇಲೆ ಚಿಕ್ಕವನು ಸಹ ಎದ್ದಿದ್ದಾನೆ. ಇವಾಗ ನಾನು ಕುತ್ಕೊಂಡು ಬಿಸಿ ಬಿಸಿಯಾಗಿ ಟೀ ಕುಡಿತಾ ಇದ್ದೀನಿ. ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್. ಫ್ರೆಂಡ್ಸ್, ನಾನು ಪಂಜಾಬಿ ಹೋಗ್ತಿದ್ದೀನಿ. ಫ್ರೆಂಡ್ಸ್, ನಾನು ಪಂಜಾಬಿ ಓದ್ತಿದ್ದೀನಿ. ಫ್ರೆಂಡ್ಸ್, ನಾನು ಪಂಜಾಬಿ ಹೋಗ್ತಿದ್ದೀನಿ. ಓದ್ತಿದ್ದೀಯಲ್ಲ ಕಣೋ, ಓದ್ತಿದ್ದೀನಿ. ಸರಿ ಓದು. ಹೋಗ್ತಿದ್ದೀನಿ. ರಮನ್ ಗರ್ ಚಲ್ ಜಲ್ ಚಕ್. रमन कमल फल, नरम नरम मटर छक, सरज सरद सरद, हाँ क्या सरद, हाँ सरद सरद बर्फ फड़, शर्म शर्म मत कर, भगत भगत बशन बशन नहीं भजन, हाँ भगत भजन कर, सज पज कर, जप तज ए तप्पू जप्पू तप्पू है ना, क्यों गलत करता है? लाइन से है ना। नहीं, दोबारा लास्ट लाइन पढ़ो। सज पज कर, जप तप कर। वेरी गुड.